ಈ ಸೇವೆ ಮಾಡಬೇಕು, ಜನರನ್ನು ಮುಟ್ಟಬೇಕು ಅನ್ನೋಂಥ ಒಂದು ನನ್ನ ಅಭಿಲಾಷೆ ಇದ್ದಿದ್ದರಿಂದ ಲಯನ್ಸ್ ಸಂಸ್ಥೆಯ 50 ವರ್ಷದ ಸಮಾರಂಭದಲ್ಲಿ ನನ್ನ ಲಯನ್ಸ್ ಕ್ಲಬ್ಬಿಗೆ ಸದಸ್ಯರಾಗ್ತೀರಾ ಅಂತ ಕೇಳ್ಕೊಂಡಾಗ ನಾನು ಭಾಳ ಸಂತೋಷದಿಂದ ಲಯನ್ಸ್ ಸಂಸ್ಥೆಗೆ ಸದಸ್ಯನಾಗಿ ಸೇರಿಕೊಂಡೆ. ಸೇರಿದ ನಂತರ ಹೆಚ್ಚೆಚ್ಚು ಜನರಿಗೆ ಸೇವೆ ಮಾಡಬೇಕು ಅನ್ನೋಂಥ ಮನೋಧರ್ಮವನ್ನು ಬೆಳೆಸಬೇಕು ಅನ್ನೋಂಥದ್ದು ನನ್ನ ಇಚ್ಛೆ. ಇದ್ದಂಥವರು ಈ ಸಮಾಜದಲ್ಲಿ ಯಾರಿಗೆ ನಿಜವಾಗೂ ಕಷ್ಟ ಇದೆ, ಅವರು ಸೇವೆಗೆ ಅರ್ಹರಾದಂಥವ್ರಿಗೆ ಇದ್ದಂಥವ್ರು ಸೇವೆ ಮಾಡಬೇಕು ಅನ್ನೋಂಥ ಒಂದು ಕಳಕಳಿಯಿಂದ ನಾನು ಹೊಂದಿದವನಾಗಿದ್ದು, ನನಗೆ ಲಯನ್ಸ್ ಸಂಸ್ಥೆಗೆ ಸೇರಿ ಕೆಲವೇ ವರ್ಷದಲ್ಲಿ ನನ್ನನ್ನು ಉಪಾಧ್ಯಕ್ಷನ ಸ್ಥಾನದಲ್ಲಿ ಕೊಟ್ಟು ನನಗೆ ಸೇವೆ ಮಾಡೋ ಅವಕಾಶ ಮಾಡಿಕೊಟ್ರು. ನೆಕ್ಸ್ಟು ಈ ವರ್ಷ ನನ್ನ ಅಧ್ಯಕ್ಷನಾಗಿ 1 ವರ್ಷ ಅವಧಿಗೆ ಅಧ್ಯಕ್ಷನಾಗಬೇಕು ಅಂತ. ಲಯನ್ಸ್ ಸಂಸ್ಥೆಯ ಉದ್ದೇಶ ಏನು ಅಂದರೆ ಎಲ್ಲರಿಗೂ ಲೀಡರ್ಶಿಪ್ ಕ್ವಾಲಿಟಿ ಬೆಳಿಬೇಕು, ಸಂಸ್ಥೆ ನಡೆಸುವಂಥ ಜವಾಬ್ದಾರಿಯನ್ನು ಕೊಡಬೇಕು ಅನ್ನೋಂಥ ಒಂದು ಶಿಸ್ತನ್ನು ಲಯನ್ಸ್ ಸಂಸ್ಥೆ ಇಟ್ಟುಕೊಂಡಿದೆ. ಅಲ್ಲಿ 365 ದಿವಸ ಮಾತ್ರ ಒಬ್ಬ ಅಧ್ಯಕ್ಷರಿಗೆ ಅಧ್ಯಕ್ಷತೆ ವಹಿಸಿ ಸಂಸ್ಥೆ ನಡೆಸಲಿಕ್ಕೆ ಅವಕಾಶ ಇದೆ. ಆಗ ಪ್ರತಿ ಲಯನ್ಸ್ ಸಂಸ್ಥೆಯ ಅಧ್ಯಕ್ಷ ಈಸ್ ಸುಪ್ರೀಂ. ಇಲ್ಲಿಯ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಅಧ್ಯಕ್ಷ ಎಲ್ಲ ತೀರ್ಮಾನಗಳನ್ನು ತಗೋಬೇಕು ಮತ್ತು ಲಯನ್ಸ್ ಸಂಸ್ಥೆಯ ದೇಹಗಳನ್ನು ಪಾಲಿಸಬೇಕಾಗ್ತದೆ. ಈ ಸಂದರ್ಭದಲ್ಲಿ ಹೆಚ್ಚೆಚ್ಚು ಜನರನ್ನು ಲಯನ್ಸ್ ಸಂಸ್ಥೆಗೆ ಸೇವೆಗೆ ತಗೋಬೇಕು ಅನ್ನೋದರಿಂದ, ಆಮೇಲೆ ನಮ್ಮ ಲಯನ್ಸ್ನ ಉದ್ದೇಶ ಏನು ಅಂತ ಹೇಳಿದರೆ 1.5 ಮಿಲಿಯನ್ ಅನ್ನೋದು ಹೋದ ವರ್ಷದ ಒಂದು ಗುರಿಯಾಗಿತ್ತು, ಸದಸ್ಯತ್ವ ಹೆಚ್ಚು ಮಾಡೋವಂಥದ್ದು. ಆದ್ದರಿಂದ ನನ್ನನ್ನು ಪದಗ್ರಹಣ ಮಾಡೋ ದಿವಸ ನಾನು 26 ಜನ ಹೊಸ ಲಯನ್ಸ್ ಸದಸ್ಯರನ್ನು ಆಹ್ವಾನ ಮಾಡಿ ಅವರನ್ನು ನಾನು ಲಯನ್ಸ್ ಸಂಸ್ಥೆಗೆ ಸೇರಿಸ್ಕೊಂಡಿದ್ದೇವೆ ಈ ವರ್ಷ. ಆಮೇಲೆ ಈ ನನ್ನ ಅವಧಿಯಲ್ಲಿ ಈಗ ನನಗೊಂದು ದೊಡ್ಡ ಚಾಲೆಂಜನ್ನೇ ನಮ್ಮ ಪೂರ್ವ ಅಧ್ಯಕ್ಷರು ಇಟ್ಟಿದ್ದಾರೆ. 317C ಇಷ್ಟು ವರ್ಷಕ್ಕೆ ಫಸ್ಟ್ ಟೈಮ್ ನಾವು ಪ್ರಥಮ ಸ್ಥಾನಕ್ಕೆ ಬಂದಿದ್ದೇವೆ. ಆ ಪ್ರಥಮ ಸ್ಥಾನ ಹೇಗೆ ಕೊಡ್ತಾರೆ ಅಂತೇಳಿದರೆ, ನಾವು ಮಾಡಿರ್ತಕ್ಕಂಥ ಸೇವಾ ಚಟುವಟಿಕೆಗಳು ಮತ್ತು ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳಿಗೆ ಇಂತಿಷ್ಟಕ್ಕಿಷ್ಟು ಅಂತ ಒಂದು ಕಂಟೆಸ್ಟ್ ರೂಲಲ್ಲಿ ಪಾಯಿಂಟ್ಸ್ ಕೊಡ್ತಾರೆ. ಆ ಪಾಯಿಂಟ್ಸಲ್ಲಿ ನಾವು ಎಷ್ಟು ಪಾಯಿಂಟನ್ನು ರೀಚ್ ಆಗಿದ್ದೀವಿ ಅಂದರೆ, ಸೆಕೆಂಡ್ ಪ್ಲೇಸಲ್ಲಿದ್ದವರ ಈ ದ್ವಿಗಷ್ಟು ಅಂದರೆ 2 ಟೈಮ್ಸ್ ಜಾಸ್ತಿ ಪಾಯಿಂಟ್ಸಲ್ಲಿದ್ದೀವಿ. ಆಲ್ಮೋಸ್ಟ್ ಎಕ್ಸ್ಪರ್ಟೇ, ಎದುರುಗಡೆ ಯಾರು ಸ್ಪರ್ಧಿಗಳಿಲ್ಲದೆ ಇರೋಷ್ಟು ಮಟ್ಟಕ್ಕೆ ಬೆಳೆದ್ವಿ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ನಾವು ಮಾಡಿರ್ತಕ್ಕಂಥ ಸೇವೆಗಳು. ಆ ಸೇವೆಯಲ್ಲಿ ಯಾವುದು ಪ್ರಮುಖವಾದ ಸೇವೆ ಅಂದರೆ, ಕೈಕಾಲಿಲ್ಲದೆ ಇದ್ದವರಿಗೆ, ನಿಜವಾಗಿ ಅಂಗವಿಕಲರಿಗೆ, ಅಂಥವರಿಗೆ ನಾವು CRC ಫಾರ್ ದ ಫಸ್ಟ್ ಟೈಮ್ ಇನ್ ಸೌತ್ ಇಂಡಿಯಾ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದೆ. ಅದು ದಾವಣಗೆರೆಯಲ್ಲಿದೆ, ಒಂದೇ ಇರೋದು ದಾವಣಗೆರೆಯಲ್ಲಿ. ಅಲ್ಲಿ ನಮ್ಮ ಹಿಂದಿನ ಅಧ್ಯಕ್ಷರಾದ ಪ್ರಸನ್ನ ಅವರು ಅದನ್ನು ಫಾಲೋ ಅಪ್ ಮಾಡಿ ಅಲ್ಲಿಂದ ನಮ್ಮ ಸೇವೆಯನ್ನು ಸಾಗರಕ್ಕೆ ಫಸ್ಟ್ ಟೈಮ್ ತಂದುಕೊಟ್ರು. ಸರಿಸುಮಾರು 1 ಕೋಟಿ ಚಿಲ್ಲರೆ, 1,20,30,00,000 ರೂಪಾಯಿ ಸಾಧನ ಸಲಕರಣೆಗಳನ್ನ ತಂದುಕೊಟ್ರು. ಸಾಧನ ಸಲಕರಣೆಗಳನ್ನ ಯಾರ್ಯಾರಿಗೆ ಕಿವಿ ಕೇಳದೇ ಇದ್ದವರಿಗೆ, ವೃದ್ಧರಿಗೂ ಸಹ ಅವ್ರಿಗೆ ಸಾಧನ ಸಲಕರಣೆಗಳು ಕೊಟ್ವಿ. ನಿಜವಾಗಿ ಓಡಾಡಕ್ಕೆ ಬರದೇ ಇದ್ದಂಥವ್ರಿಗೆ ಬ್ಯಾಟ್ರಿ ಚಾಲಿತ ಸಂಪೂರ್ಣ ಉಚಿತ. ಆಮೇಲೆ ಟ್ರೈಸೈಕಲ್ಗಳನ್ನ ಕೊಟ್ವಿ, ವಾಕರ್ಗಳನ್ನ ಕೊಟ್ವಿ, ಕಣ್ಣು ಕಾಣದೇ ಇದ್ದರಿಗೆ ಸೆನ್ಸಿಂಗ್ ಸ್ಟಿಕ್ಸ್ ಕೊಟ್ವಿ. ಇಂಥದ್ದನ್ನು ಮಾಡಿದಂಥದ್ರಲ್ಲಿ ನಮಗೆ ಮನಸ್ಸಿಗೂ ತೃಪ್ತಿ ಇದೆ. ಆಮೇಲೆ ನಾವು ಇಂಥದ್ದೊಂದು ಸೇವೆನ ಇಲ್ಲಿಗೆ ತಂದ್ವಲ್ಲ ಅಂತ ಹೇಳಿ. ಮತ್ತು ಎಲ್ಲ ಥರ ಫೀಲ್ಡ್ಗಳಲ್ಲೂ ಈವನ್ ನಿಮ್ಮ ಲೀಡರ್ಶಿಪ್ಪನ್ನು ಬೆಳೆಸಲಿಕ್ಕೂ ಸಹ ಒಂದು ಒಳ್ಳೆಯ ಸಂಸ್ಥೆ. ಬಟ್ ಅಲ್ಲೇನು ಅಂತ ಹೇಳಿದರೆ, ನಾವು ಎಲ್ಲರನ್ನೂ ತಗೊಂಡು ಸೇವೆ ಮಾಡಬೇಕು ಅನ್ನೋಂಥದ್ದು. ಈಗ ಪರಿಸರದ ಬಗ್ಗೆ ನಮಗೆ ಕಾಳಜಿ ಬರಬೇಕು ಅಂತೇಳಿ ಪರಿಸರಕ್ಕೆ ಸಂಬಂಧಪಟ್ಟಂಥವನ್ನು ಮಾಡ್ತೀವಿ. ಈ ಎಲ್ಲ ವಿಚಾರಗಳನ್ನು ಒಳಗೊಂಡಿರ್ತಕ್ಕಂಥ ಈ ಸಂಸ್ಥೆಗೆ ನಾನೀಗ ಅಧ್ಯಕ್ಷನಾಗಿ ನನ್ನನ್ನು ಅವರು ಎಲೆಕ್ಟ್ ಮಾಡಿರೋರು, ಅವಿರೋಧವಾಗಿ ನನ್ನನ್ನು ಅಧ್ಯಕ್ಷನಾಗಿ ಮಾಡಿದ್ದಾರೆ. ಹಾಗಾಗಿ ಎಲ್ಲರ ವಿಶ್ವಾಸನೂ ಇಟ್ಟುಕೊಂಡು ನನ್ನ ಅಧ್ಯಕ್ಷಗಿರಿಯನ್ನು ಅವರು ನನಗೆ 16ನೇ ತಾರೀಕಿಗೆ ಪದಗ್ರಹಣ ಮಾಡಿ ನನಗೆ ಅಧಿಕಾರ ವಹಿಸಿಕೊಡ್ತಾರೆ. ಈ ಒಂದು ವರ್ಷದಲ್ಲಿ ಒಳ್ಳೆ ಸೇವಾ ಚಟುವಟಿಕೆಗಳನ್ನ ಮಾಡಿ 1ನೇ ಸ್ಥಾನಕ್ಕೆ ಬರಲಿಕ್ಕೆ ಪರಿಶ್ರಮಪಟ್ಟು ಎಲ್ಲರ ಸಹಯೋಗದೊಂದಿಗೆ ನಾವು ಇಲ್ಲಿ ಸೇವೆ ಮಾಡಬೇಕು ಅನ್ನೋಂಥ ಮನೋಧರ್ಮ ಇಟ್ಕೊಂಡು ನಾನು ಅಧ್ಯಕ್ಷ ಆಗ್ತಾ ಇದ್ದೇನೆ. ಅದರಿಂದ ಆ ದಿನ ತಾವೆಲ್ಲರೂ ಆಗಮಿಸಿ ಇದರಲ್ಲಿ ಇನ್ನೊಂದು ವಿಷಯ ಹೇಳಲಿಕ್ಕೆ, ಈ ಸಾಗರದಲ್ಲಿ ಲಿಯೋ ಕ್ಲಬ್ ಇರಲಿಲ್ಲ. ಲಿಯೋ ಕ್ಲಬ್ ಅಂದರೆ 14 ವರ್ಷದಿಂದ 18 ವರ್ಷದ ಒಳಗಿನ 18 ವರ್ಷದ ಒಳಗಿನ ಮಕ್ಕಳಿಗೆ ಸೇವಾ ಮನೋಧರ್ಮನ ಅವರಲ್ಲಿ ಬೆಳೆಸಬೇಕು ಮತ್ತು ಅವರಲ್ಲಿ ಲೀಡರ್ಶಿಪ್ ಕ್ವಾಲಿಟೀಸನ್ನ ಬೆಳೆಸಬೇಕು ಅನ್ನೋದಕ್ಕೆ ಒಂದು ಕ್ಲಬ್ಬನ್ನು ಆಯೋಜನೆ ಮಾಡಲಿಕ್ಕೆ ನಾವು ಮುಂದಾದ್ವಿ. ಹಂಗಾಗಿ ನಮ್ಮ ಸಾಗರದಲ್ಲಿರ್ತಕ್ಕಂಥ ನಿರ್ಮಲಾ
ಏಡೆಡ್ ಸ್ಕೂಲ್ ಇದೆ ಇಲ್ಲಿ ಸಾಗರದಲ್ಲಿ, ನಿರ್ಮಲಾ ಬಾಲಕಿಯರ ಪ್ರೌಢಶಾಲೆ. ಅಲ್ಲಿ ಒಂದು ಲಿಯೋ ಕ್ಲಬ್ಬನ್ನು ಸ್ಥಾಪನೆ ಮಾಡ್ತಾ ಇದ್ದೀವಿ. ಅವತ್ತಿನ ದಿವಸ ಲಿಯೋ ಕ್ಲಬ್ಬಿನ ಅಧ್ಯಕ್ಷರು, ಸೆಕ್ರೆಟರಿ ಮತ್ತು ಖಜಾಂಚಿ ಅವರು ಸಹ ಅಧಿಕಾರ ಸ್ವೀಕಾರ ಮಾಡ್ತಾರೆ. ಅದಕ್ಕೆ ಇಂಟರ್ನ್ಯಾಷನಲ್ ಫಂಡಿಂದ ನಾವೇನು ಹೇಳಿದ್ರಲ್ಲ, LCF ನಾವೇನು ಕೊಡ್ತಿದ್ದೀವಲ್ಲ, ಆ ಫಂಡಿನಿಂದ ಅವರಿಗೆ $5 ಲಕ್ಷ ಅಮೆರಿಕನ್ ಡಾಲರ್ ಬರ್ತದೆ. ಅವರು ಒಂದು ಪರ್ಮನೆಂಟ್ ಪ್ರಾಜೆಕ್ಟನ್ನು ಮಾಡ್ಬೋದು. ಆಮೇಲೆ ಅವರಿಂದ ಯಾರಿಂದಲೂ ನಾವು ದೇಣಿಗೆನ ತೊಗೊಳ್ಳಲ್ಲ, ಅಥವಾ ಅವರಿಂದ ನಾವು ಯಾವುದೇ ಫೀಸನ್ನು ತೊಗೊಳ್ಳಲ್ಲ. ಅವ್ರನ್ನ ಸ್ಪಾನ್ಸರ್ ನಮ್ಮ ಲಯನ್ಸ್ ಕ್ಲಬ್ ಸಾಗರನೇ ಮಾಡ್ತದೆ. ಇಂಟರ್ನ್ಯಾಷನಲ್ಗೆ ಕಟ್ಟಬೇಕಾಗಿರ್ತಕ್ಕಂಥ ಅವರ ಶುಲ್ಕವನ್ನು ಲಯನ್ಸ್ ಕ್ಲಬ್ ಹುಟ್ಟಾಕಿ ಮಾಡ್ತದೆ. ಈ ರೀತಿಯಾದ ಲಿವೋ ಕ್ಲಬ್ಗಳನ್ನು ಮತ್ತೆ ಹೊಸದಾಗಿ ಸ್ಥಾಪನೆ ಮಾಡಲಿಕ್ಕೂ ಸಹ ನಮ್ಮ ಅಭಿಲಾಷೆ ಇದೆ. ಯಾವುದಾದ್ರು ಸ್ಕೂಲ್ಗಳಲ್ಲಿ ಅಥವಾ ಯಾವುದಾದ್ರು ಲಿಯೋಗಳು 20 ಜನ ಸೇರಿ ಬಂದರೆ ಅಂಥದ್ದೊಂದು ಕ್ಲಬ್ಬನ್ನು ಮತ್ತೊಂದು ಸ್ಥಾಪನೆ ಮಾಡ್ಬೋದು. ಅದಕ್ಕೆ ಅವಕಾಶ ಇದೆ, ಅದಕ್ಕೂ ಸಹ ನಾವು ಸಿದ್ಧರಿದ್ದೇವೆ ಅಂತಿದ್ದೇವೆ. ಆಮೇಲೆ ಈ ಕ್ಲಬ್ನಲ್ಲಿ ಈ ಹಿಂದಿನ ವರ್ಷದಲ್ಲಿ ನಾವು ಇನ್ನೊಂದು ಲಯನ್ಸ್ ಕ್ಲಬ್ಬನ್ನು ಇಲ್ಲಿ ಸ್ಥಾಪನೆ ಮಾಡಿದ್ವಿ. ಅಂದರೆ ಹೆಚ್ಚು ಮೆಂಬರ್ ಮಾಡಿ ಹೆಚ್ಚು ಕ್ಲಬ್ಗಳನ್ನ ಸ್ಥಾಪನೆ ಮಾಡಲಿಕ್ಕೆ ಯಾವತ್ತೂ ಲಯನ್ಸ್ ಕ್ಲಬ್ ಸದಾ ಸಿದ್ಧವಾಗಿರ್ತದೆ. ಅಲ್ಲೇ ಸಾಗರದಲ್ಲಿ ಶ್ರೀಗಂಧ ಅನ್ನೋ ಒಂದು ಕ್ಲಬ್ಬನ್ನು ನಮ್ಮ ಲಯನ್ಸ್ ಕ್ಲಬ್ಬೇ ಹೋದ ವರ್ಷ ಸ್ಥಾಪನೆ ಮಾಡಿದೆ. ಈ ವರ್ಷ ಒಂದು ಕ್ಲಬ್ಬನ್ನು ನಾವು ಆನ್ವಟ್ಟಿಗೆ ಸ್ಪಾನ್ಸರ್ ಮಾಡಬೇಕು ಅಂತಿದ್ದೇವೆ. ಅದು ಗೈಡಿಂಗ್, ಅದಕ್ಕೆ ಚೇರ್ಮನ್ ಆಗಿ ನಮ್ಮ ಮಾಜಿ ಅಧ್ಯಕ್ಷರು ಇರ್ತಾರೆ, ಗೈಡಿಂಗ್ ಲೈನ್ ಆಗಿ ನಾನು ಇರ್ತೇನೆ. ಅಂಥದ್ದೊಂದು ಕ್ಲಬ್ಬನ್ನು ನಾವು ಸ್ಥಾಪನೆ ಮಾಡಬೇಕು ಅನ್ನೋ ಉದ್ದೇಶ ಹೊಂದಿದ್ದೇವೆ. ಅದರಿಂದ ದಯಮಾಡಿ ಎಲ್ಲರೂ 14ನೇ ತಾರೀಕಿಗೆ ನನ್ನ ಪದಗ್ರಹಣಕ್ಕೆ ಆಗಮಿಸಿ. ಆಮೇಲೆ ಹೋದ ವರ್ಷ ನೀವು ಹೋದ ವರ್ಷ ಅಂದು ಒಂದೇ ಅಲ್ಲ, ಇಷ್ಟರವರೆಗೆ ಯಾವ ರೀತಿ ಸಹಕಾರ ಮಾಡಿದರೆ, ಲಯನ್ಸ್ ಅಂದರೆ ನಾವು ಮಾಡಿರ್ತಕ್ಕಂಥ ಸೇವೆಯನ್ನು ಜನರಿಗೆ ಮುಟ್ಟಿಸ್ಬೇಕು ಅನ್ನೋಂಥ ಒಂದು ಉದ್ದೇಶ ಹೊಂದಿದ್ದೇವೆ. ಜನರಿಗೆ ನಾವು ಅದು ಮುಟ್ಟಿಸೋದ್ರಿಂದ ಇನ್ನಷ್ಟು ಜನ ಅದರಲ್ಲಿ ಪ್ರೇರಿತರಾಗಿ ಈ ಸೇವೆಗೆ ಬರಲಿ ಅನ್ನೋದು ನಮ್ಮ ಗುರಿಯಾಗಿದೆ. ಅದರಿಂದ ನನ್ನನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥವ್ರು ತಮಗೆ ಮತ್ತು ಈ ಪ್ರೆಸ್ ಮೀಟ್ಗೆ ಅವಕಾಶ ಮಾಡಿದ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ